बेंगलुरु शहर में बारिश का मौसम शुरू हो चुका है और बारिश की वजह से जगह जगह पर नुकसानात और तूफानी बारिशों से नशेबी इलाकों के घरों में बारिश के पानी के दाखिल होने की इत्तलाआत हैं। बेंगलुरु डिस्ट्रिक्ट के आनेकल तालुके में हेबागुड़ी में सीवरेज का मुनासिब निजाम न होने से पानी घरों में दाखिल हो गया, जिसकी वजह से शहरियों ने पूरी रात पानी में गुजारी। हेबागुड़ी म्युनिसिपल काउंसिल में जब भी बारिश होती है तो तूफानी सूरत हाल पैदा हो जाती है। नशेबी घरों में पानी दाखिल होने से मुकम्मल तौर पर सैलाब ज़दा मकीनों को गंदे पानी की सफाई करते हुए रात गुजारनी पड़ी। इसी तरह का मामला चामराजपेट के उड़ाहली इलाके में भी पेश आया है, जहां पानी निकालने के जद्दोजहद में लोगों को कीचड़ वाले पानी की दरअंदाजी से परेशानी का सामना करना पड़ा। बारिश की तबाहकारियों की रोकथाम के लिए डिजास्टर मैनेजमेंट की 39 टीमें तैनात की गई हैं। शहर में एक हफ्ते से मुख्तलिफ मकामात पर बारिश हो रही है। बारिश की वजह से दरख्त और टहनियाँ गिर रहे हैं। बाज मकामात पर मामूल के मुताबिक और बाज मकामात पर दरमियानी और ज्यादातर बारिशों की इत्तला मिली है। ಕಳೆದೊಂದು ವಾರದಿಂದ ನಮಗೆ ನಮ್ಮ ನಗರದಲ್ಲಿ ಮಾಡ್ರೇಟ್ ಟು ಹೈ ಸ್ಕ್ಯಾಟರ್ಡ್ ಆಗಿ ಬರ್ತಾ ಇದೆ. ಫುಲ್ ನಮ್ಮ ವ್ಯಾಪಕವಾಗಿ ಒಂದೇ ಜಾಗಕ್ಕೆ ಅಷ್ಟೂ ಬರ್ತಾ ಇಲ್ಲ. ವ್ಯಾಪಕವಾಗಿ ನಮ್ಮದು ಫುಲ್ BMP ಏರಿಯಾದಲ್ಲಿ ಆ ಥರ ಬಂದಿದ್ದು ಏನಿಲ್ಲ. ಇಟ್ ಇಸ್ ಸ್ಕ್ಯಾಟರ್ಡ್, ಸ್ಟಿಲ್ ಕಾಲ್ಡ್ ಸ್ಕ್ಯಾಟರ್ಡ್ ರೈನ್ಫಾಲ್, ಲೈಟ್ ಟು ಮೀಡಿಯಮ್ ಆ್ಯಂಡ್ ಸಮ್ ಪ್ಲೇಸಸ್ ಸಿವಿಯರ್ ರೈನ್ಫಾಲ್. ಇದರಲ್ಲಿ 45, 55 ಆ ಥರ ಗೇಜ್ಗೆ ರೈನ್ ಗೇಜ್ ಸಿಸ್ಟಮ್ನಲ್ಲಿ ತೋರಿಸ್ತಾ ಇದೆ. ನಾವು ಕ್ಯುಮ್ಯುಲೇಟಿವ್ ಆಗಿ ನೋಡಿದರೆ ಅಂದರೆ 4-5 ದಿವಸ ಸತತವಾಗಿ ಮಳೆಯಿಂದ ಬಾಧಿತ ಆಗಿರುವ ಟೋಟಲ್ ಇಲ್ಲಿ ಫ್ಲಡಿಂಗ್ ಆಯಿತು ಅಂತ ಅಂದರೆ 196 ಕಡೆಗೆ ಆಗಿದೆ. ಇವತ್ತು 55 2005 ಆ್ಯಡ್ ಮಾಡಿದರೆ ಟೋಟಲ್ 196 ಕಡೆಗೆ ಆಗಿ ಒಂದು ತಾಸಕ್ಕೆ ಒಂದು ತಾಸಕ್ಕೆ ಹೋಗಿದೆ. ಅರೌಂಡ್ 10 ಕಡೆಗೆ ಮನೆಯೊಳಗಾಗಿ ನೀರು ನುಗ್ಗಿದ್ದು ಆಮೇಲೆ ಹೋಯಿತು. ಒಂದು ತಾಸವಾಗಿ ಅದು ಇಲ್ಲಿ ನಿಲ್ತಕ್ಕಂಥ ವಿಚಾರ ಆಗಿಲ್ಲ. ನೀರು ನಿಂತು ಬಿಟ್ಟರೆ ನಮ್ಮ ರೂಲ್ಸ್ ಪ್ರಕಾರ 48 ಗಂಟೆ ನೀರಲ್ಲಿ ಮನೆಗೆ ನುಗ್ಗಿ ನಿಂತರೆ ಅಂದರೆ ಇದು ಬಾಧಿತ ಮನೆ ಅಂತ ಹೇಳ್ತೀವಿ. ಆ ಪ್ರಕಾರ ಬಾಧಿತ ಏನಾಗಿಲ್ಲ. ಬಟ್ ಮನೆಗೆ ನುಗ್ಗಿದೆ ಅಂತ ಲೆಕ್ಕ ನೋಡಿದರೆ 10 ಮನೆಗಳಿಗೆ ಈ ಥರ ತೊಂದರೆ ಉಂಟಾಗಿದೆ ಅಂತ ನಮ್ಮ ಮರಗಳ ವ್ಯವಸ್ಥೆ ನೋಡಿದರೆ 171 ಪೂರ್ಣವಾಗಿ ದೊಡ್ಡ ಮರ ಬಿದ್ದಿದೆ ಮತ್ತು 690 ಹತ್ರನೇ ಅದು ದೊಡ್ಡ ರಂಬೆಗಳು ಟೊಂಗೆಗಳು ಬಿದ್ದಿರುವ ಕಡಿಮೆ ಉಂಟಾಗಿದೆ. ಅದರಲ್ಲಿ ಈಗ 50 ಕಟ್ಟು ಟೊಂಗೆ ರಂಬೆ ಇತ್ಯಾದಿ ನಾವೆಲ್ಲ ಕಟ್ ಮಾಡಿ ಕೆಲವು ಸೈಡ್ಗೆ ಇಟ್ಟಿದ್ದೀವಿ, ಕೆಲವು ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಅದು ಎಲ್ಲ ಆಗಿದೆ. ದೊಡ್ಡ ಮರ ಏನಿದೆ 9 ಮರ ಬಿದ್ದಿದ್ದು ಇನ್ನೂ ನಾವು ಟ್ಯಾಕಿಂಗ್ ಮಾಡಿಲ್ಲ, ಇವತ್ತು ಮಾಡ್ತಾಯಿದ್ದೀವಿ. ಸೊ ಟೋಟಲ್ ನೋಡಿದರೆ 50 ಟೊಂಗೆಗಳು, 9 ಟ್ರೀಗಳು ಈಗ ಕಟ್ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಕಂಪ್ಲೀಟ್ ಆಗಬಹುದು.